ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಳಾಗಿದ್ದೇನೆ. ಈ ದಿನದ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಫಿಲಿಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರ 19ನೇ ವಚನವನ್ನು ನಾವು ಓದಿಕೊಳ್ಳೋಣ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಹೌದು ಪ್ರಿಯ ದೇವಜನರೇ, ದೇವರ ವಾಕ್ಯದಲ್ಲಿ ನಾವು ಕಂಡ ಹಾಗೆ ದೇವರು ನಿಮ್ಮೆಲ್ಲ ಪ್ರತಿಯೊಂದು ಕೊರತೆಗಳನ್ನು ಆತನು ನೀಗಿಸುವ ದೇವರಾಗಿದ್ದಾರೆ. ಯಾವೆಲ್ಲ ವಿಷಯಗಳಿಗಾಗಿ ಕೊರತೆ ಉಳ್ಳವರಾಗಿ ಭಾರ ಉಳ್ಳವರಾಗಿ ಈ ನನ್ನ ಮಾತನ್ನು ಕೇಳುವವರಾಗಿದ್ದೀರಾ, ಆದರೆ ಪ್ರಿಯ ದೇವಜನರೇ ಧೈರ್ಯವಾಗಿರಿ. ದೇವರು ಎಲ್ಲ ಕೊರತೆಗಳನ್ನು, ಒಂದು ಕೊರತೆ ಎರಡು ಕೊರತೆ ಅಲ್ಲ, ಅನೇಕರಿಗೆ ಒಂದೊಂದು ರೀತಿಯಾದ ಕೊರತೆಗಳುಳ್ಳವರಾಗಿರ್ತಾರೆ. ಒಂದು ಆರೋಗ್ಯ ಪರವಾಗಿರಬಹುದು, ಒಂದು ಆರ್ಥಿಕ ವಿಷಯದಲ್ಲಾಗಿರಬಹುದು, ಒಂದು ಆತ್ಮಿಕ ಜೀವಿತದಲ್ಲಾಗಿರಬಹುದು, ಅನೇಕ ವಿಷಯಗಳಲ್ಲಿ ಕೊರತೆ ಉಳ್ಳವರಾಗಿರ್ತಾರೆ. ಆದರೆ ಪ್ರಿಯ ದೇವಜನರೇ, ದೇವರ ವಾಕ್ಯದಲ್ಲಿ ನಾವು ಕಾಣುವ ಪ್ರಕಾರ ನಾನು ನಿಮ್ಮೆಲ್ಲ ಪ್ರತಿಯೊಂದು ಕೊರತೆಯನ್ನು ನಾನು ನೀಗಿಸುವೆನೆಂದು ದೇವರ ವಾಕ್ಯದಲ್ಲಿ ನಾವು ಕಾಣುವವರಾಗಿದ್ದೀವಿ. ಹೌದು ಪ್ರಿಯ ದೇವಜನರೇ, ಎಲ್ಲ ಕೊರತೆಗಳನ್ನು ನೀಗಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಯೆಹೋವ ಈರೇ ಆಗಿದ್ದು ನಿಮ್ಮೆಲ್ಲ ಅಗತ್ಯಗಳನ್ನು ಆತನು ಪೂರೈಸುವ ದೇವರಾಗಿದ್ದಾರೆ. ಯೆಹೋವ ರಾಫ ಆಗಿದ್ದು ನಿಮ್ಗೆ ಒಳ್ಳೆ ಆರೋಗ್ಯವನ್ನು ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತ್ಮಿಕ ಜೀವಿತವನ್ನು ಕಟ್ಟುವ ದೇವರಾಗಿದ್ದಾರೆ. ಹಾಗಾಗಿ ಪ್ರಿಯ ದೇವಜನರೇ ಧೈರ್ಯವಾಗಿರಿ. ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಗಳನ್ನು ಆತನು ನೀಗಿಸುವ ದೇವರಾಗಿದ್ದಾರೆ. ಈ ದಿನದಲ್ಲಿ ವಾಕ್ಯದಿಂದ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್.